ಅನುಶ್ರೀ ಮದುವೆ ಬಹಳ ಸರಳವಾಗಿ ಸುಂದರವಾಗಿ ನಡೆದಿದೆ. ಬಹಳಷ್ಟು ಜನ ಅನುಶ್ರೀ ಮದುವೆ ಆಗ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಈ ನಡುವೆ ಅನುಶ್ರೀ ಸರಳವಾಗಿ ಮದುವೆ ಆಗೋದ್ರ ಮುಖಾಂತರ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ. ಮತ್ತೆ ಆಗಾಗ್ಗೆ ಅನುಶ್ರೀ ಮದುವೆ ಗಾಸಿಪ್ ವಿಚಾರಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಈ ಬಾರಿ ನಿಜವಾಗ್ಲೂ ಮದುವೆ ಆಗ್ತಾ ಇದ್ದಾರಾ ಇಲ್ವಾ ಅನ್ನೋ ಗೊಂದಲದ ನಡುವೆಗೆ ಅವರು ಸುಂದರವಾಗಿ ಮದುವೆಯಾಗಿದ್ದಾರೆ. ಆದರೆ ಅನುಶ್ರೀ ಅವರು ಬಹಳ ಆಪ್ತವಾಗಿ ಇರ್ತಾ ಇದ್ದಂತಹ ದೊಡ್ಡಮನೆ ಕುಟುಂಬದಿಂದ ಶಿವರಾಜ್ ಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ಮತ್ಯಾರೂ ಬರದೇ ಇದ್ದದ್ದು ಬಹಳ ಪ್ರಶ್ನೆಗಳಿಗೆ ಕಾರಣವಾಗಿದೆ. ಅದರಲ್ಲೂ ಅಪ್ಪು ಅಭಿಮಾನಿ ಅನುಶ್ರೀ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆಪ್ತ ಬಳಗದಲ್ಲಿ ಕೂಡ ಅನುಶ್ರೀ ಇಷ್ಟಾದ್ರೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಿರಲಿ, ಯುವರಾಜ್ ಕುಮಾರ್ ಅಥವಾ ವಿನಯ್ ರಾಜ್ಕುಮಾರ್ ಆಗಿರಲಿ, ಇವ್ರು ಯಾರು ಮದುವೆಗೆ ಬರದೇ ಇದ್ದದ್ದು ಬಹಳಷ್ಟು ಪ್ರಶ್ನೆಗಳನ್ನ ಉದ್ಭವಿಸಿದೆ. ಯಾಕೆ ಮದುವೆಗೆ ಬಂದಿಲ್ಲ ಅನ್ನುವಂತಹ ಪ್ರಶ್ನೆ ಕಾಡಿದೆ. ಆದ್ರೆ ಇವ್ರು ಯಾಕೆ ಮದುವೆಗೆ ಬಂದಿಲ್ಲ ಅನ್ನೋದಕ್ಕೆ ಈಗಾಗಲೇ ಯುವ ಮತ್ತು ಶ್ರೀದೇವಿ ಬೇರೆ ಬೇರೆಯಾಗಿ ವಾಸಿಸ್ತಾ ಇದ್ದಾರೆ ಮತ್ತು ಡಿವೋರ್ಸ್ ಕೂಡ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಆಗಿ ಇಬ್ಬರು ಕೂಡ ಆದ್ರೆ ಇದೀಗ ಅನುಶ್ರೀ ಮದುವೆಯಾಗಿರುವಂತಹ ರೋಷನ್ ಶ್ರೀದೇವಿ ಅವರ ಆಪ್ತರು, ಶ್ರೀದೇವಿ ಅವರ ಚೈಲ್ಡ್ಹುಡ್ ಫ್ರೆಂಡ್. ಶ್ರೀದೇವಿ ಮುಖಾಂತರವೇ ಅನುಶ್ರೀಗೆ ರೋಷನ್ ಪರಿಚಯವಾಗಿದ್ದು. ಸೊ ಶ್ರೀದೇವಿ ಈ ಮದುವೆಯಲ್ಲಿ ಬಹಳ ಹತ್ತಿರದಿಂದ ಓಡಾಡಿಕೊಂಡಿದ್ರು. ಶ್ರೀದೇವಿ ಮದುವೆ ಮನೆಯಲ್ಲಿ ಇರ್ತಾರೆ ಅನ್ನುವಂತಹ ಕಾರಣದಿಂದಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಮತ್ತು ವಿನಯ್ ರಾಜ್ಕುಮಾರ್ ಈ ಮದುವೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಅನುಶ್ರೀ ಅವರನ್ನ ಮನೆಗೆ ಬರುವಂತೆ ಕೂಡ ಹೇಳಿದ್ದಾರಂತೆ. ಸೊ ಮನೆಯಲ್ಲಿ ಅನುಶ್ರೀ ಅವರಿಗಾಗಿ ಒಂದು ಊಟದ ವ್ಯವಸ್ಥೆಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾಡೋದ್ರ ಮೂಲಕ ಅನುಶ್ರೀಗೆ ಒಂದು ಉಡುಗೊರೆಯನ್ನ ಕೂಡ ಕೊಡುವಂತ ಮನಸ್ಸು ಮಾಡಿದ್ದಾರಂತೆ. ಆದರೆ ಮದುವೆಗೆ ಬಂದ್ರೆ ಮುಜುಗರದ ವಾತಾವರಣ ಸೃಷ್ಟಿಯಾಗಬಹುದು ಅನ್ನೋ ಒಂದೇ ಒಂದು ಕಾರಣದಿಂದ ಮದುವೆಗೆ ಬರೋದಿಲ್ಲ ಅನ್ನುವಂಥದ್ದನ್ನ ಅನುಶ್ರೀಗೆ ಮೊದಲೇ ತಿಳಿಸಿದ್ರಂತೆ.